ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ತಾಲೂಕಿನ ಅಮ್ಮಿನಬಾವಿ ಗ್ರಾಮದಲ್ಲಿ ಸ್ಮಶಾನ ಭೂಮಿಗಾಗಿ ಹೋರಾಟ ಈಗ ಜಿಲ್ಲಾಧಿಕಾರಿಗಳ ಅಂಗಳದಲ್ಲಿ. ಹುಕ್ಕೇರಿ ತಾಲೂಕಿನ ಅಮ್ಮಿನಬಾವಿ ಗ್ರಾಮದಲ್ಲಿ ಸ್ಮಶಾನ ಭೂಮಿಗಾಗಿ ದಲಿತರು, ಲಿಂಗಾಯತರು, ಮುಸ್ಲಿಮರ ಈ ಭೂಮಿಗಾಗಿ ಒಂದು ಹೋರಾಟ ಅಲ್ಲಿ ನಡೀತಾ ಇದೆ. 2023ರಲ್ಲಿ ತಾಲೂಕಾ ಆಡಳಿತ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರನ್ನೊಳಗೊಂಡ ಸರ್ವಧರ್ಮೀಯರು ಸೇರಿ ಸಭೆ. ಅಂದು ನಡೆದ ತಾಲೂಕಾ ಆಡಳಿತ ನಿರ್ಣಯಕ್ಕೆ ಎಲ್ಲರೂ ಒಪ್ಪಿಗೆಯ ಒಮ್ಮತದ ನಿರ್ಣಯ. ಹೋರಾಟ ಮಾಡೋದೇನು ತಪ್ಪಿಲ್ಲ, ಬಟ್ ಆದ್ರೆ ನಾವು 2023 ಎಲ್ಲರೂ ತಹಶೀಲ್ದಾರ್ ಅವರ, ನಮ್ಮ ಪಂಚಾಯತಿ ಮೆಂಬರ್ಗಳ ಎಲ್ಲರೂ ಕೂಡಿ ಒಂದು ಮನವಿ ಸಲ್ಲಿಸಿ ಅದನ್ನೆಲ್ಲ ಪೂರಾ ರೆಕಾರ್ಡ್ ಎಲ್ಲ ಮಾಡಿ ವಕ್ತ್ ಬೋರ್ಡ್ದಿಂದ ಅದನ್ನು ನಮಗೆ ತಗೋಬೇಕಂತ ಹೇಳಿದರು. ಅದ್ರ ಪ್ರಕಾರ ಇವರೆಲ್ಲ ಸಹಿ ಮಾಡಿ, ಡಾಕ್ಯುಮೆಂಟ್ ಪ್ರಕಾರ ಎಲ್ಲ ಸಹಿ ಮಾಡಿ ಕೊಟ್ಟಿದ್ದಾರೆ. ಈಗ 2023 ಒಂದು ಮನವಿ ಪತ್ರ ಅಂತ ಹೇಳಿದ್ರಲ್ಲ, ಅದ್ರೊಳಗೆ ಯಾರ್ಯಾರು ಇದ್ದಾರೆ? ಅದ್ರೊಳಗೆ ಊರಿನ ಎಲ್ಲ ಹಿರಿಯರು, ನಮ್ಮ ಊರಿನ ಪಂಚರು, ಬೋರ್ಗಲ್ ಗ್ರಾಮ ಪಂಚಾಯತಿ ಎಲ್ಲ ಪಂಚರು ಸಹಿ ಮಾಡಿದರು. ಎಲ್ಲ ಮುಖಂಡರು ಇದ್ರು, ಹಿರಿಯರು ಇದ್ರು, ಎಲ್ಲರೂ ಇದ್ರು. ಎಲ್ಲರೂ ದಲಿತ ಮುಖಂಡರು ಇದ್ರು, ಮುಸ್ಲಿಂ ಮುಖಂಡರು ಇದ್ರು, ಹಾಗೂ ನಮ್ಮ ಲಿಂಗಾಯತ ಮುಖಂಡರು ಎಲ್ಲರೂ ಇದ್ರು. ಆ ಒಂದು ಸಭೆಯೊಳಗೆ ಏನೇನು ಚರ್ಚೆ ಆದಾಗ ಮುಸ್ಲಿಂ ಮುಖಂಡರು ಏನು ಹೇಳಿದ್ರು, ಇದು ನಮ್ಮ ಆಸ್ತಿ, ನಮ್ಮ ಆಸ್ತಿ ಬರಂಗಿಲ್ಲ, ವಕ್ತ್ ಬೋರ್ಡಿಗೆ ಬರ್ತೈತೆ ಆಸ್ತಿ. ಆ ವಕ್ತ್ ಬೋರ್ಡ್ ಆಸ್ತಿಯನ್ನ ನೀವು ವಕ್ತ್ ಬೋರ್ಡಿಗೆ ಮನವಿ ಸಲ್ಲಿಸಿ ನಿಮಗೂ ಬೇಕಾದ್ರೆ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರು. ಅದ್ರ ಪ್ರಕಾರ ತಹಶೀಲ್ದಾರ್ ಅವರು ಎಲ್ಲರೂ ಮನವಿ ಪತ್ರ ತಗೊಂಡು ಇದನ್ನು ವಕ್ತ್ ಬೋರ್ಡಿಗೆ ಕಂಪ್ಲೇಂಟ್ ಮಾಡಿ ನಿಮ್ಮ ಆಸ್ತಿ ನೀವು ಪಡ್ಕೊಳ್ಳಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ತಹಶೀಲ್ದಾರ್ ಅವ್ರು ಹೇಳಿದ್ರು. ಆಗಿನ ತಹಶೀಲ್ದಾರ್ ಅವ್ರು ಹೇಳಿದ್ರು. ಯಾವಾಗ? 2023ರಲ್ಲಿ. ಅವಾಗಿಂದ ಈ 2023ರಿಂದ ಈ 2026 ಅಂದ್ರೆ 4 ವರ್ಷದಿಂದ 3 ವರ್ಷದಿಂದ ಏನೋ ಇದಕ್ಕೆ ವಕ್ಫ್ ಬೋರ್ಡ್ ನೀವು ಅರ್ಜಿ ಸಲ್ಲಿಸಿಲ್ಲ? ಯಾವುದೇ ಅರ್ಜಿ ಸಲ್ಲಿಸಿಲ್ಲ. ನಾವು ಹಾಗೆ ಬಿಟ್ಟು ಹೋಗಿರೋದ್ರಿಂದ ಅಲ್ಲೇ ಆ ಪ್ರಕರಣ ಅಲ್ಲೇ ಉಳಿದು ಬಿಟ್ಟಿದೆ. ಅಮ್ಮಿನಬಾವಿ ಗ್ರಾಮದಲ್ಲಿ 3 ದಿನದಿಂದ ನಡೆಯುತ್ತಿರುವ ಸ್ಮಶಾನ ಭೂಮಿಗಾಗಿ ಹೋರಾಟ. ತಾಲೂಕಾ ಆಡಳಿತ, ಪೊಲೀಸ್ ಇಲಾಖೆ ಅಲ್ಲಿ ಬೀಡು ಬಿಟ್ಟಿತ್ತು ನೋಡ್ರಿ. ವಕ್ಫ್ ಬೋರ್ಡ್ ಜಮೀನಿನಲ್ಲಿ ಮುಸ್ಲಿಮರು ಗಳೆ ಹೊಡೆದಿದ್ದಾರೆ ಎಂದು ಲಿಂಗಾಯತರು, ದಲಿತರು ತಾವು ಕೂಡ ಅಲ್ಲಿ ನೇಗಲ ಹೊಡೆದಿದ್ದಾರೆ. ಅಲ್ಲಿಂದ ಶುರುವಾಯಿತು ನೋಡಿ ಈ ತಂಟೆ, ತಕರಾರು, ಹೋರಾಟ. ಅಮ್ಮಿನಬಾವಿ ಗ್ರಾಮದ ಸರ್ವೆ ನಂಬರ್ 98/6ನೇದರ 6 ಎಕರೆ 31 ಗುಂಟೆ ಜಮೀನು. ಈ ಜಮೀನಿನಲ್ಲಿ ಲಿಂಗಾಯತ ಸಮಾಜದವರಿಗೆ 2 ಎಕರೆ, ಪರಿಶಿಷ್ಟ ಸಮಾಜದವರಿಗೆ 1 ಎಕರೆ, ಮುಸ್ಲಿಂ ಸಮಾಜದವರಿಗೆ 3 ಎಕರೆ 31 ಗುಂಟೆ ಉಪಯೋಗ ಮಾಡಿಕೊಳ್ಳಬೇಕಂತ ತಾಲೂಕಾ ಆಡಳಿತ ಹಾಗೂ ಸ್ಥಳೀಯ ಮುಖಂಡರು ತಾಲೂಕಾ ಆಡಳಿತ ಸಭೆ 2023ರಲ್ಲಿ ಒಂದು ಸಭೆಯಲ್ಲಿ ತೀರ್ಮಾನಿಸಿದರು. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ವಕ್ಫ್ ಬೋರ್ಡ್ ಸಮ್ಮತಿ ತೆಗೆದುಕೊಳ್ಳುವ ಕುರಿತು ಕೂಡ ಸಭೆಯಲ್ಲಿ ಸೂಚಿಸಲಾಗಿತ್ತು. ಅಮ್ಮಿನಬಾವಿಯ ಎಲ್ಲರೂ ನಾವು ಒಂದು, ಎಲ್ಲ ಸರ್ವಧರ್ಮೀಯರು ಸಹಬಾಳ್ವೆ ಸಹೋದರತ್ವದಿಂದ ಜೀವನ ನಡೆಸುತ್ತಿದ್ದು, ಈ ಗ್ರಾಮದಲ್ಲಿ ಕೆಲವರು ಪ್ರತಿಷ್ಠಿತ ವೈಯಕ್ತಿಕ ಪ್ರತಿಷ್ಠೆ ಬಿಟ್ಟು ಹಿರಿಯರು, ಮುಖಂಡರು ಎಲ್ಲರೂ ಕೂಡಿ ಈ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯರ ಮನವಿ. ಆ ಒಂದು ಸಭೆಯೊಳಗೆ ಏನೇನು ಚರ್ಚೆ ಆದಾಗ ಮುಸ್ಲಿಂ ಮುಖಂಡರು ಏನು ಹೇಳಿದ್ರು, ಇದು ನಮ್ಮ ಆಸ್ತಿ, ನಮ್ಮ ಆಸ್ತಿ ಬರಂಗಿಲ್ಲ, ವಕ್ತ್ ಬೋರ್ಡಿಗೆ ಬರ್ತೈತೆ ಆಸ್ತಿ. ಆ ವಕ್ತ್ ಬೋರ್ಡ್ ಆಸ್ತಿಯನ್ನ ನೀವು ವಕ್ತ್ ಬೋರ್ಡಿಗೆ ಮನವಿ ಸಲ್ಲಿಸಿ ನಿಮಗೂ ಬೇಕಾದ್ರೆ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರು. ಅದ್ರ ಪ್ರಕಾರ ತಹಶೀಲ್ದಾರ್ ಅವರು ಎಲ್ಲರೂ ಮನವಿ ಪತ್ರ ತಗೊಂಡು ಇದನ್ನು ವಕ್ತ್ ಬೋರ್ಡಿಗೆ ಕಂಪ್ಲೇಂಟ್ ಮಾಡಿ ನಿಮ್ಮ ಆಸ್ತಿ ನೀವು ಪಡ್ಕೊಳ್ಳಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ತಹಶೀಲ್ದಾರ್ ಅವ್ರು ಹೇಳಿದ್ರು. ಆಗಿನ ತಹಶೀಲ್ದಾರ್ ಅವ್ರು ಹೇಳಿದ್ರು. ಯಾವಾಗ? 2023ರಲ್ಲಿ. ಅವಾಗಿಂದ ಈ 2023ರಿಂದ ಈ 2026 ಅಂದ್ರೆ 4 ವರ್ಷದಿಂದ 3 ವರ್ಷದಿಂದ ಏನೋ ಇದಕ್ಕೆ ವಕ್ಫ್ ಬೋರ್ಡ್ ನೀವು ಅರ್ಜಿ ಸಲ್ಲಿಸಿಲ್ಲ? ಯಾವುದೇ ಅರ್ಜಿ ಸಲ್ಲಿಸಿಲ್ಲ. ನಾವು ಹಾಗೆ ಬಿಟ್ಟು ಹೋಗಿರೋದ್ರಿಂದ ಅಲ್ಲೇ ಆ ಪ್ರಕರಣ ಅಲ್ಲೇ ಉಳಿದು ಬಿಟ್ಟಿದೆ. ಹೌದಾ? ಈಗ ಲಿಂಗಾಯತರು ಆಗಿರಲಿ, ದಲಿತರಾಗಿರಲಿ, ಈಗ ಯಾರಾದ್ರು ಮೃತಪಟ್ರ ಈಗ ಎಲ್ಲಿ ಮಣ್ಣು ಕೊಡ್ತಾರೆ? ಅವ್ರವ್ರ ಲಿಂಗಾಯತರ ಅವ್ರವ್ರ ಜಮೀನದಾಗ ಕೊಡ್ತಿರು. ಮಠದ ಹೊಲ ತಿಳಿತ್ತು, ಅಲ್ಲೊಂದು ಸ್ವಲ್ಪ ಕೊಡ್ತಿರು. ಯಾರ ಜಮೀನಿಲ್ಲ. ಮುಸ್ಲಿಮರ ಅವ್ರವ್ರು ನಮಾಜ್ ಮಾಡಿ ಕೊಡ್ತಿರು. ಈಗ ಸಮಸ್ಯೆ ಏನು ಬಂದಿದೆ? ಈಗ ಎಲ್ಲರಿಗೂ ಎಲ್ಲ ಸಮಾಜಕ್ಕೆ ಮಣ್ಣು ಕೊಡಕ್ಕೆ ಎಲ್ಲೂ ಜಾಗ ಇಲ್ಲಾರಕ್ಕೆ ಇದು ಸಮಸ್ಯೆ ಆಗಿದೆ. ಮೊದಲಾದರೂ ಇದನ್ನ ಊರ ಗ್ರಾಮಸ್ಥರು ಕೇಳಿದ್ರು, ಈಗಾದರೂ ಅದನ್ನೇ ಕೇಳಿದ್ರು. ಬಟ್ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿತ್ತು, ಮುಂದುವರ್ಸ್ಕೊಂಡು ಹೋಗಿಲ್ಲ. ಈಗ ಆಗಿರೋ ಸಮಸ್ಯೆ ಏನಂದ್ರೆ ಕೆಲವೊಂದು ರಾಜಕೀಯ ಹಿತಾಸಕ್ತಿ ಸಂಬಂಧ ಇದನ್ನ ಈಗ
ದೊಡ್ಡ ಪ್ರಮಾಣಕ್ಕೆ ಒಯ್ಬೇಕು ಅನ್ನೋದು ಒಂದು ವಿಚಾರ ಅಷ್ಟೇ ಐತಿ. ಇದನ್ನು ವಕ್ಫ್ ಬೋರ್ಡ್ದಿಂದ ಬಗೆಹರಿಸ್ಕೊಂಡ್ರೆ ಈಸಿಯಾಗಿ ಬಗೆಹರಿತೈತೆ ಅನ್ನೋದು ನನ್ನ ವಿಚಾರ. ಅಥವಾ ನಮ್ಮ ಹಿರಿಯರ ಮುಖಂಡರನ್ನೆಲ್ಲರನ್ನೂ ಕೂಡಿಸ್ಕೊಂಡು ಬಗೆಹರಿಸ್ಕೊಂಡ್ರೆ ಅತಿ ವೇಗವಾಗಿ ಮುಗಿತೈತೆ ಅನ್ನೋದು ನನ್ನ ವಿಚಾರ. ಈಗ ವಕ್ಫ್ ಬೋರ್ಡ್ ಹೋಗಿಲ್ಲ, ಅರ್ಜಿ ಮಾತ್ರ ಹೋಗಿದೆ, ನಾವು ಹೋಗಿಲ್ಲ ಅಲ್ಲಿ. ಇದು ಮೂಲ ಜಮೀನು ಯಾರ್ದು? ಮೂಲ ಜಮೀನ ನಮ್ಮ ಹಿರಿಯರ ನಮ್ಮ ಹೇಳೋ ಪ್ರಕಾರ ಅದ ಇನಾಮದಾರ ಜಮೀನು ಅಂತ ಅಂತಾರೆ. ಇನಾಮದಾರ ಜಮೀನ್ದಾರ ಅಂತಾರು. ಆದ್ರೆ ನಾವೇನು ಅದನ್ನ ನೋಡಿಲ್ಲ, ನಮಗದು ಗೊತ್ತಿಲ್ಲ. ಬಟ್ ನಮ್ಮ ಹಿರಿಯರ ಪುರಾಣ ಮುಖಂಡರು ಲಾಸ್ಟ್ ಟೈಮ್ ಕೂಡಿದಾಗ ಹೇಳಿದ್ರು ಇದು ಇನಾಮದಾರ ಜಮೀನು ಇರುತ್ತೆ, ಇನಾಮದಾರ ಜಮೀನು ಅಂತ ಹೇಳಿದ್ರು. ಇನಾಮದಾರ ಜಮೀನನ್ನ ಯಾರಿಗೆ ಕೊಟ್ಟರು? ಅದು ಯಾರಿಗೆ ಕೊಟ್ಟರು? ಮುಸ್ಲಿಮರು ಬಳಕೆ ಮಾಡ್ತಿದ್ರು. ನಾವು ಹುಟ್ಟಿದಂತ ನೋಡೋದು ಮುಸ್ಲಿಮರು ಬಳಕೆ ಮಾಡಿದ್ದ, ಮುಸ್ಲಿಮರ ಬಳಕೆ ಮಾಡ್ತಿರು. ಅದ್ರ ನಂತರ ಅವ್ರು ಯಾಕೆ ಮುಸ್ಲಿಮರ ಬಳಕೆ ಮಾಡ್ತಾರೆ ಅದು ನಮಗೂ ಗೊತ್ತಿಲ್ಲ. ಅದ್ರ ಹಿಂದಿನ ಮ್ಯಾಟ್ರು ನಮಗೂ ಗೊತ್ತಿಲ್ಲ. ನಾವು ಹುಟ್ಟಿದಂತ ನೋಡಿದ ಇಷ್ಟ ಅದನ್ನ ಮುಸ್ಲಿಂ ಬಳಕೆ ಮಾಡ್ತಿದ್ರು. ನಮಗೂ ಸಮಾಜಕ್ಕೆ ಈಗ ಜಮೀನು ಯಾರ ಹೆಸರಿದೆ? ಈಗ ಅದು ವಕ್ಫ್ ಬೋರ್ಡ್ ಸರ್. ವಕ್ಫ್ ಬೋರ್ಡ್ ಇದೆ. ಆ ವಕ್ಫ್ ಬೋರ್ಡಿಗೆ ನಮಗೆ ಇಲ್ಲಿ ಈ ನಮ್ಮ ಸ್ಮಶಾನ ಜಾಗ ಇಲ್ಲ. ಅದಕ್ಕೆ ಏನಂತ ನಮಗೆ ಈ ಒಂದು ದಲಿತರಿಗೆ, ಲಿಂಗಾಯತರಿಗೆ, ನಮ್ಮೆಲ್ಲರಿಗೂ ಜನರಿಗೆ ಬೇಕಂತ ನೀವು ಅರ್ಜಿಯಲ್ಲಿ ಹೋಗಿ ಸಲ್ಲಿಸಿದಿರಿ? ನಾವು ತಹಸೀಲ್ದಾರ್ ಅವ್ರ ಮನವಿ ಕೊಟ್ಟಿದ್ರು. ಅದ್ರ ಮುಂದೆ ನಾವು ವಕ್ಫ್ ಬೋರ್ಡ್ಗೆ ಹೋಗಿ ನಾವು ಕೊಟ್ಟಿಲ್ಲ. ನಮ್ಮದಿಂದ ತಪ್ಪೈತೆ, ಅದು ನಾವು ಮಾಡ್ಕೋಬೇಕಾಗಿತ್ತು ಅಷ್ಟೇ. ಹೌದಾ? ಮತ್ತು ಈ ಹೋರಾಟ ನಡೀತಾ ಇದೆಯಲ್ಲ, ಅದೇ ನಾವು ಪ್ರಕರಣವನ್ನು ಲೀಗಲ್ ಆಗಿ ಮೂವ್ ಮಾಡಿದರೆ ಒಳ್ಳೇದಾಗ್ತಿತ್ತು. ನಾವು ಈಗ ಹೋರಾಟ ಮಾಡಿ ತಗೋಬೇಕಾಗಿ ಕೆಲವೊಂದು ರಾಜಕೀಯ ಹಿತಾಸಕ್ತಿ ಸಂಬಂಧ ಇದಾಗೈತೆ ಅಷ್ಟೇ, ಬೇರೆ ಏನೂ ಇಲ್ಲ. ಇದ್ರಾಗ ಯಾವುದೇ ವಿಚಾರಗಳಿಲ್ಲ. ಎಲ್ಲರೂ ಹಿರಿಯರು ಕೂಡಿ ಇಲ್ಲಿ ಮುಸ್ಲಿಮ್ ಜಾಗದಾಗ ಸ್ಮಶಾನ ಜಾಗ ಮಾರತ್ ಇವ್ರು ಹೇಳ್ತಾರೋ. ಅವಾಗ ಮಣ್ಣು ಕೊಡೋ ಟೈಮ್ದಾಗ ಹಿರಿಯರ ಮಟ್ಟ ಕೇಳಬಾರ್ದಾಗಿತ್ತು. ಎಂದೋ ಊರು ಹುಟ್ಟಿದಾಗಿಂದ ಐತೆ ಸಮಾಧಿ, ಅದು ನಮ್ಮ ಸ್ಮಶಾನ ಜಾಗ. ಮತ್ತು ಅಲ್ಲಿ ಯಾಕೆ ಕುಡುಗುಡ್ದು ಕೇಳಿದ್ರೆ ಆ ಸಮಸ್ಯೆ ಬಗ್ಗೆ ಇರ್ತಿತ್ತು. ಈಗ ಇಲ್ಲ ಇವ್ರು ಏನು ಮಾಡಿದಾರು, ನಮ್ಗೆ ಎಲ್ಲೆಲ್ಲಿ ಜಾಗ ಕೊಡ್ರಿ ಅಂತೇಳಿ ಇಲ್ಲಿ ವಕ್ಫ್ ಬೋರ್ಡ್ದಾಗ ನಮಗೂ ಲಿಂಗಾಯತರು ಕೊಡ್ರಿ, ಹರಿಜನ್ ನಮಗೂ ಇಲ್ಲದ ಕೊಡ್ರಿ, ಹಿಂಗದೆ. ಹೌದು. ಈಗ ವಕ್ಫ್ ಬೋರ್ಡಿಗೆ ನೀವು ನಿಮ್ಮ ಊರಿಂದ ಅರ್ಜಿ ಸಲ್ಲಿಸಿದಿರಿ, ಮನವಿ ನಮಗೆ ಇಲ್ಲಿ ನಮ್ಮ ಸಮಾಜಕ್ಕೆ ಸ್ಮಶಾನಗೆ ನಮ್ಮ ಮಣ್ಣು ಕೊಡೋಕಲ್ಲಿ ಬೇಕಂತ ಅರ್ಜಿ ಸಲ್ಲಿಸಿದಿರಿ. ನಾವು ನಮಗೆ ಗೊತ್ತಿಲ್ಲ, ಅದು ಪಂಚಾಯತಿ ಇದ್ದವ್ರು ಕಳಿಸಿರ್ಬೇಕು. ಅದು ರೆಕಾರ್ಡ್ ಮಾಡಿದವರು ಪಂಚಾಯತಿ ಅವರ ಹಿರಿಯರ. ಅವಾಗ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ರೆಕಾರ್ಡ್ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಕಳಿಸಿದ್ರೂ ತಲೆಯಾಗಿ ಐತಿ. ಎಲ್ತಾಕ್ ಹೋಗಿತ್ತೆ ಅಂತ ಗೊತ್ತಿಲ್ಲ, ತಹಸೀಲ್ದಾರ್ ಕಡೆ ಹೋಗಿತ್ತೆ ಅಂತ ಒಂದು 2023ರಲ್ಲಿ ತಾಲೂಕಾ ಆಡಳಿತ ಹಾಗೂ ಅಮ್ಮಿನಬಾವಿ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಪಂಚಾಯಿತಿಯರ ಒಂದು ಸಭೆ ನಡೆಸಿ ಈ 6 ಎಕರೆ 31 ಗುಂಟೆ ಇರ್ತಕ್ಕಂಥ ಈ ಸ್ಥಳದಲ್ಲಿ ಈ ಸ್ಮಶಾನ ಭೂಮಿಯನ್ನು ಎಲ್ಲ ಸರ್ವರು ಕೂಡಿಕೊಂಡು, ದಲಿತರಾಗಿರಲಿ, ಲಿಂಗಾಯತರಾಗಿರಲಿ, ಮುಸ್ಲಿಮರಾಗಿರಲಿ ಹಂಚಿಕೊಂಡು ಈ ವಕ್ಫ್ ಬೋರ್ಡ್ಗೆ ಮನವಿ ಸಲ್ಲಿಸಿ ಆ ಜಾಗವನ್ನು 3 ಸಮಾಜಕ್ಕೆ ಒಟ್ಟುಗೂಡಿ ಎಲ್ಲರೂ ಸರ್ವಧರ್ಮೀಯರು ಕೂಡಿಕೊಂಡು ಸಹಬಾಳ್ವೆಯಿಂದ ಈ ಸ್ಮಶಾನ ಭೂಮಿಯನ್ನು ಎಲ್ಲರೂ ಹಂಚಿಕೊಂಡು ಮಾಡಬೇಕಂತ ತಾಲೂಕಾ ಆಡಳಿತದ ಜೊತೆ ಸ್ಥಳೀಯರು ಕೂಡ ಒಪ್ಪಿಗೆ ಸೂಚಿಸಿ ಇದನ್ನು ಈ ವಕ್ಫ್ ಬೋರ್ಡ್ ಜೊತೆ ಮನವಿ ಮಾಡಿಕೊಡ್ರಿ ಅಂತ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ್ಕೊಂಡು ಒಂದು ಸಭೆಯನ್ನು ಮಾಡಿದರು. ಈ ಒಂದು ದಾಖಲಾತಿಗಳು ಕೂಡ ನಮ್ಮ ಕಡೆ ಅದಾವೆ. ಈಗ ಈ 2023ರಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯ ವಕ್ಫ್ ಬೋರ್ಡ್ಗಾಗಲಿ ಯಾರೂ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತ ಸ್ಥಳೀಯರ ಹೇಳ್ತಾ ಇದ್ದಾರೆ.